ಒಂದೆಲ್ಲ ಕೇಳ್ತಾರೆ ನನ್ ಜೊತೆ ಮಾತಾಡ್ತಾರೆ ಆ ತರನಾ ಶೂರ್ ಮೇರಿ ಲಡ್ಕಿ ನಿನ್ನ ಲಾಯಲ್ ಆಗಿ ಇರ್ಬೇಕು ಜಸ್ಟ್ ಅಷ್ಟೇ. ಅಷ್ಟೇ ಲಾಯಲ್ಟಿ ಇದ್ರೆ ಆಗ್ತಿರ್ಲಿಲ್ಲ. ನಾನಾಗಿದ್ರೆ ಅಪ್ಪನ ಪ್ಲೇಸ್ ಅಲ್ಲಿ ಇದ್ರೆ ಅಷ್ಟೊಂದೆಲ್ಲ ಮಾಡಕ್ ಆಗ್ತಿರ್ಲಿಲ್ಲ. ಓಕೆ sacrifice his own life protecting our country in many foreign operations. ಅಂಡರ್ಸ್ಟ್ಯಾಂಡಿಂಗ್ ಇರ್ಬೇಕು, ಕಂಪ್ಯಾಟಿಬಿಲಿಟಿ ಇರ್ಬೇಕು. ಬೆಂಗಳೂರಲ್ಲಿ ಇಟ್ಕೊಂಡು ಒಬ್ಬರೇ ನಮ್ಮ ಅಣ್ಣನ ಇಬ್ರು ಇಷ್ಟು ದೊಡ್ಡವ್ರು ಮಾಡಿದ್ದಾರೆ, ಅದಕ್ಕೆ ಅವರೇ. ಪ್ರಪಂಚದಲ್ಲೇ ತಾಯಿಗಿಂತ ದೊಡ್ಡ ಯೋಧ ಯಾರು ಇಲ್ಲ. ನಮಸ್ಕಾರ ಕರ್ನಾಟಕ, ತಾಜಾ ಸಮಾಚಾರದ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಇವತ್ತು ನಾವು ನಮ್ಮ ಜನಕ್ಕೆ ಅವ್ರ ಲೈಫಲ್ಲಿ ಇಂಪ್ಯಾಕ್ಟ್ ಮಾಡಿರೋ ಪರ್ಸನ್ ಬಗ್ಗೆ ಕೇಳೋದು ಕೊಟ್ಟಿದ್ದೀವಿ. ನೋಡೋಣ ನಮ್ಮ ಜನ ಯಾವ ಥರ ಆನ್ಸರ್ ಕೊಡ್ತಾರೆ ಅಂತ. ಅದಕ್ಕಿಂತ ಮುಂಚೆ ನೀವೇನಾದ್ರು ಚಾನಲ್ಗೆ ಹೊಸಬ್ರಾಗಿದ್ರೆ ದಯವಿಟ್ಟು ವಿಡಿಯೋ ಫುಲ್ ನೋಡಿ ಆ್ಯಂಡ್ ಇಷ್ಟ ಆದ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡಿ. ಗುಡ್ ನೇಮ್ ಮ್ಯಾಮ್? ರೂಪತಾರ. ಓಕೆ ಮ್ಯಾಮ್, ನಿಮ್ಮ ಲೈಫಲ್ಲಿ ತುಂಬಾ ಇಂಪ್ಯಾಕ್ಟ್ ಮಾಡಿರೋ ಪರ್ಸನ್ ಯಾರು ಮತ್ತೆ ಯಾಕೆ? ನಮ್ ಫಾದರ್. ಫಾದರ್ ಯಾಕೆ ಮ್ಯಾಮ್? ಬಿಕಾಸ್ ಹಿ ಹೆಲ್ಪ್ಸ್ ಅಸ್ ಲಾಟ್. ಓಕೆ, ಯಾವ ತರ ಅಂತ ತಿಳ್ಕೊಬೋದಾ? ಅಂದ್ರೆ ಫಸ್ಟ್ ಚೈಲ್ಡ್ಹುಡ್ ಇಂದ ಅವರೇ ಹೆಲ್ಪ್ ಮಾಡಿ ಓದಿಸಿ ಒಂದು ಗುಡ್ ಲೆವೆಲ್ ತಂದಿದ್ದಾರೆ. ಸೊ ಓಕೆ, ಆ ತರನಾ? ಶುರು. ಮತ್ತೆ ಇನ್ನೊಂದು ಕ್ವಶನ್ ಏನು ಅಂತಂದ್ರೆ, ಸೊ ಈಗ ನಿಮ್ ನೆಕ್ಸ್ಟ್ ಲೈಫ್ ಪಾರ್ಟ್ನರ್ ಬಂದ್ರೆ ಅವರಲ್ಲಿ ಯಾವ ತರ ಕ್ವಾಲಿಟೀಸ್ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ? ನಥಿಂಗ್. ಅಂದ್ರೆ ನಮ್ ಪ್ರಾಂಪ್ಟ್ ಇರ್ಬೇಕಷ್ಟೇ. ಓಕೆ, ಆ ತರನಾ? ಅದ್ಬಿಟ್ಟು ಬೇರೆ ಏನಾದ್ರು ಲೈಕ್ ಇವಾಗೆಲ್ಲ 80 ಲಕ್ಷ ಬೇಕು, 1 ಲಕ್ಷ ಬೇಕು ಅಂತೆಲ್ಲ ಕೇಳ್ತಾರೆ, ನನ್ ಜೊತೆ ಮಾತಾಡ್ತಾರೆ. ಆ ತರನಾ? ಶೂರ್. ಮೇರಿ ಲಡ್ಕಿ ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ. ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು, ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ಬ್ರೋ, ನಿಮ್ಮ ಹೆಸರು? ಯೋಗೇಶ್ ಅಂತ ಬ್ರೋ. ಯೋಗೇಶ್ ಅಂತನಾ? ಓಕೆ ಬ್ರೋ, ಇವಾಗ ನಿಮ್ ಲೈಫ್ ಅಲ್ಲಿ ತುಂಬಾ ಇಂಪ್ಯಾಕ್ಟ್ ಮಾಡಿರೋ ಪರ್ಸನ್ ಯಾರು ಮತ್ತೆ ಯಾಕೆ? ನಮ್ಮ ಅಪ್ಪನಿಂದ ಯಾಕೆ, ಹೆಂಗೆ ಬ್ರೋ? ಲೈಕ್ ಅವ್ರು ಪಡ್ತಿರೋ ಸ್ಟ್ರಗಲ್, ಅವ್ರು ನಮಗೋಸ್ಕರ ಮಾಡಿರೋದು ನೋಡಿದ್ರೆ ಬ್ರೋ, ಅವರೇ ಲೈಕ್ ನಮ್ಗೆ ರಿಯಲ್ ಹೀರೋ. ಲೈಕ್ ಹೀರೋಗಳನ್ನ ನಾವು ಇಷ್ಟಪಡ್ಬೋದು, ಲೈಕ್ ಅಪ್ಪ ಬಿಟ್ಟಿನ್ ಬೇರೆ ಯಾರು ಇರಲ್ಲ ಬ್ರೋ. ನಾವು ಇವಾಗ ಏನೇ ಕೇಳಿದ್ರು ದೇವ್ರ ಹತ್ರ ಬೇಡ್ಕೊಳ್ಳೋ ಬದಲು ಅಪ್ಪನ ಹತ್ರ ಹೋಗಿ ಕೇಳಿದ್ರೆ ಅಪ್ಪ ವಿತಿನ್ ಸೆಕೆಂಡ್ ತಂದು ಕೊಡ್ತಾರೆ. ಅದೇ ದೇವ್ರು ಹಂಗಲ್ಲ ಅವರು. ಬಟ್ ದೇವ್ರು ಇದಾರೆ ಇಲ್ಲ ಅಂತ ಹೇಳಲ್ಲ, ಅಪ್ಪ ನನ್ನ ಇನ್ಸ್ಪಿರೇಷನ್. ಅಪ್ಪ ಇನ್ಸ್ಪಿರೇಷನ್. ಗ್ರೇಟ್. ಸೆಕೆಂಡ್ ಕ್ವಶನ್ ಏನು ಅಂತಂದ್ರೆ, ನಿಮ್ಗೆ ಫ್ಯೂಚರ್ ಪಾರ್ಟ್ನರ್ ಬರ್ತಾರಲ್ಲ, ಅವರಲ್ಲಿ ನೀವು ಏನೇನು ಕ್ವಾಲಿಟೀಸ್ ಎಕ್ಸ್ಪೆಕ್ಟ್ ಮಾಡ್ತೀರಾ? ಬ್ರೋ ಸದ್ಯಕ್ಕೆ ಫ್ಯೂಚರ್ ಪಾರ್ಟ್ನರ್ ಹೇಳಿ ಪರವಾಗಿಲ್ಲ. ನೀವು ಇವಾಗಿನ ಟ್ರೆಂಡ್ಸ್ ನೋಡ್ತಾ ಇರ್ತೀರಲ್ವಾ, ಡ್ರಮ್ಮಲ್ಲಿ ಹಾಕೋದು, ಕುಕ್ಕರಲ್ಲಿ ಹಾಕೋದು. ಸೊ ಅದಕ್ಕೆ ಬ್ರೋ ನಾನು ಅದ್ರ ಬಗ್ಗೆ ಕೇಳಲೇಬೇಡಿ. ಓಕೆ, ನಾನು ಸನ್ಯಾಸಿ ಆಗ್ಬಿಡ್ತೀನಿ, ಬಟ್ ಈ ಟೈಮಲ್ಲಿ ಅದು ಬೇಡ. ಈ ಟೈಮಲ್ಲಿ ಅಟ್ಲೀಸ್ಟ್ ಹೇಳಿ ಲೈಕ್ ಯಾವ ತರ ಇರ್ಬೇಕು ಅಂತ. ಲೈಕ್ ಒಬ್ರಿಗೆ ಲಾಯಲ್ ಆಗಿರ್ಬೇಕು ಬ್ರೋ. ನಾವು ಅವ್ರಿಗೆ ಲಾಯಲ್ ಆಗಿರ್ತೀವಿ ಅಂತಂದ್ರೆ ಅವ್ರು ನಮ್ಗೆ ಲಾಯಲ್ ಆಗಿರ್ಬೇಕು. ಓಕೆ, ಇನ್ನೊಬ್ರು ಜೊತೆ ಲೈಕ್ ಅದು ಗೊತ್ತಿರ್ತದೆ ನಿಮ್ಗೆ, ಹೇಳೋದೆಲ್ಲ ಬೇಡ, ಆತರ ಎಲ್ಲ ಮಾಡ್ಬಾರ್ದು. ಲಾಯಲ್ ಆಗಿ ಇರ್ಬೇಕು ಜಸ್ಟ್ ಅಷ್ಟೇ. ಅಷ್ಟೇ, ಲಾಯಲ್ಟಿ ಇದ್ರೆ ಬೆಟರ್. ಓಕೆ, ಅವ್ರು ಕೇಳೋಕೆ ಮುಂಚೆ ನಾವು ಎಲ್ಲ ಮಾಡಿರ್ತೀವಿ, ಅದನ್ನೆಲ್ಲ ನೋಡ್ಕೊಂಡು ಹೋಗ್ಬೇಕು ಅಷ್ಟೇ. ಏನಿಲ್ಲ, ಈಗ ಗೊತ್ತಾಯ್ತು. ಲೈಫ್ ಅಲ್ಲಿ ತುಂಬಾ ಇಂಪ್ಯಾಕ್ಟ್ಫುಲ್ ಪರ್ಸನ್ ಯಾರು ಬ್ರೋ? ನಿಮ್ ಲೈಫ್ ಯಾರು ತುಂಬಾ ಇಂಪ್ಯಾಕ್ಟ್ ಮಾಡಿದ್ದಾರೆ? ನಮ್ ಡ್ಯಾಡಿನ. ಯಾಕೆ ಬ್ರೋ? ಅಂದ್ರೆ ಹಿಡ್ಕೊಳ್ಳಿ. ಅವರು ಇನ್ ಕೇಸ್ ನಾನೇನೋ ನಮ್ ಡ್ಯಾಡಿ ಪೊಸಿಷನ್ ಅಲ್ಲಿ ಇದ್ದಿದ್ರೆ, ಓಕೆ, ಸೊ ಇಷ್ಟೊಂದೆಲ್ಲ ನಮ್ಗೆ ಸಪೋರ್ಟ್ ಮಾಡಿ ಅವ್ರು ಬಂದಿರೋ ಕಷ್ಟಗಳನ್ನೆಲ್ಲ ಫೇಸ್ ಮಾಡಿ ಓಕೆ, ಈ ರೇಂಜಿಗೆ ನಮ್ಮನ್ನ ಬೆಳೆಸಿದ್ರು ಅಂತ ನನಗಂತೂ ಆಗ್ತಿರ್ಲಿಲ್ಲ. ನಾನಾಗಿದ್ರೆ ಅಪ್ಪನ ಪ್ಲೇಸ್ ಅಲ್ಲಿ ಇದ್ರೆ ಅಷ್ಟೊಂದೆಲ್ಲ ಮಾಡಕ್ ಆಗ್ತಿರ್ಲಿಲ್ಲ. ಓಕೆ, ಬಟ್ ಅವ್ರ ಪೇಷನ್ಸ್, ಓಕೆ, ಅವ್ರ ಡೆಡಿಕೇಶನ್. ಓಕೆ. ಈಗ ನಾವೆಲ್ಲ ಚೆನ್ನಾಗಿ ದುಡಿತಾ ಇದೀವಿ. ಅಪ್ಪ ಏನನ್ ಮಾಡಕ್ ಹೋಗ್ಬೇಡ, ಆರಾಮಾಗಿರು ಅಂತಂದ್ರೆ ಕೇಳಲ್ಲ. ಅವ್ರಿಗೆ ಫ್ರೀ ಅಲ್ಲಿ ಕೂರಕ್ ಆಗಲ್ಲ. ಓಕೆ, ಆತರ ಅಂದ್ರೆ ಸ್ವಲ್ಪ ಹೈಲಿ ಡೆಡಿಕೇಟೆಡ್. ಓಕೆ, ತುಂಬಾ ಕಷ್ಟ ಇದ್ರುನು ಆ ಕಷ್ಟಗಳನ್ನೆಲ್ಲ ಎದುರಿಸಿ ಚೆನ್ನಾಗಿ ಸಾಕಿದಾರೆ ನಮ್ಮನ್ನ. ಓಕೆ, ಹಂಗಾಗಿ ತುಂಬಾ ಇಂಪ್ಯಾಕ್ಟ್ಫುಲ್ ಪರ್ಸನ್ ಅವ್ರು ನಮ್ಗೆ. ಓಕೆ. ನೆಕ್ಸ್ಟ್ ಕ್ವಶನ್ ಏನು ಅಂತಂದ್ರೆ ಬ್ರೋ, ನಿಮ್ ಲೈಫ್ ಪಾರ್ಟ್ನರ್ ಯಾಕೆ ನೆಕ್ಸ್ಟ್ ಬರ್ತಾರಲ್ಲ, ಅವ್ರಲ್ಲಿ ಏನೇನ್ ಕ್ವಾಲಿಟೀಸ್ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ? ಓಕೆ, ಸೊ ವೆಲ್ ಎಜುಕೇಟೆಡ್ ಆಗಿರ್ಬೇಕು. ಓಕೆ, ನನ್ ಜೊತೆ ಸ್ವಲ್ಪ ಕಂಪ್ಯಾಟಬಿಲಿಟಿ ಓಕೆ, ಓಕೆ, ಮೇಂಟೈನ್ ಆಗ್ಬೇಕು. ಓಕೆ. ಬಟ್ ನೋಡಕ್ ಸ್ವಲ್ಪ ಚೆನ್ನಾಗಿರ್ಬೇಕು. ಇಷ್ಟೇನಾ ಬ್ರೋ? ಅಷ್ಟೇ. ಕೆಲ್ಸಕ್ಕೆ ಹೋಗ್ಬೇಕು. ಇವಾಗ ಹುಡುಗಿರ ಎಕ್ಸ್ಪೆಕ್ಟೇಷನ್ ಎಲ್ಲ ಇರುತ್ತಲ್ಲ, 80,000 ಸಂಬಳ ಬರ್ಬೇಕು, 1 ಲಕ್ಷ ಬರ್ಬೇಕು, ಆ ತರ ಏನಿಲ್ಲ. ಓಕೆ, ಈಗ ನಾನು IT ವರ್ಕ್ ಮಾಡ್ತಿರೋದ್ರಿಂದ, ಸೊ ಇನ್ ಕೇಸ್ ನನ್ಗೆ ಏನಾದ್ರು ಡಿಸಿಷನ್ ಅದು ಇದು ಅಂತ ಬಂದ್ರೆ, ಹುಡುಗಿನೂ ಕೆಲಸ ಮಾಡ್ತಿದ್ರೆ ಆ ಟೈಮಲ್ಲಿ ಮ್ಯಾಚ್ ಮಾಡಕ್ಕೆ ಸಾಕು. ಇಲ್ಲ ಓಕೆ ಕೆಲ್ಸ ಮಾಡಲ್ಲ, ಪರವಾಗಿಲ್ಲ ಆದ್ರೂ ಈಗ ನಾನೇನ್ ಬರ್ನ್ ಮಾಡ್ತಿರ್ತೀನಿ ಅದನ್ನ ಸೇಲ್ಸ್ ಮಾಡಿ ಇಟ್ಕೊಂಡು ಟೈಮಲ್ಲಿ ಕೊಟ್ರೆ ಸಾಕು. ಆತರ. ಓಕೆ, ಓಕೆ. ನಿಮ್ ಲೈಫ್ ಅಲ್ಲಿ ತುಂಬಾ ಇಂಪ್ಯಾಕ್ಟ್ ಮಾಡಿರೋ ಪರ್ಸನ್ ಯಾರು ಮತ್ತೆ ಯಾಕೆ? ಮೈ ಪೇರೆಂಟ್ಸ್. ಯಾವ ತರ ಕೈಂಡ್ ಆಫ್ ಇನ್ಸ್ಪಿರೇಷನ್? ಅಂದ್ರೆ ಅವರು ಲೈಕ್ ಹಾರ್ಡ್ ವರ್ಕಿಂಗ್ ಮತ್ತೆ ನಂಗೋಸ್ಕರ ಏನ್ ಮಾಡಕ್ಕೂ ಇದಿರ್ತಾರೆ, ಸಪೋರ್ಟಿವ್ ಜಾಸ್ತಿ ಎಲ್ಲದಕ್ಕೂ. ಸೊ ಅವ್ರಿಗೆ ಪ್ರೌಡ್ ಮಾಡೋದು ನಮ್ಮಮ್ಮ. ನಮ್ಮಮ್ಮ ಬಂದು ಸಿಂಗಲ್ ಪೇರೆಂಟ್. ಅವರು ನಮ್ಮ ಅಣ್ಣ ಇದ್ದಾರೆ, ನಾನು ನಮ್ಮ ಅಣ್ಣ ಇಬ್ರೆ.
ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂದ್ರೆ ಫುಲ್ ಹೆವಿ ಕಷ್ಟ. ಅಪ್ಪನ ಕಡೆ ಸಪೋರ್ಟ್ ಇಲ್ಲ, ಅಮ್ಮನ ಕಡೆ ಸಪೋರ್ಟ್ ಇಲ್ಲ. ಬೆಂಗಳೂರಲ್ಲಿ ಇದ್ಕೊಂಡು ಒಬ್ಬರೇ ನಮ್ಮ ಅಣ್ಣನ ಇಬ್ರು ಇಷ್ಟು ದೊಡ್ಡವ್ರು ಮಾಡಿದ್ದಾರೆ. ಅದಕ್ಕೆ ಅವರೇ ಪ್ರಪಂಚದಲ್ಲೇ ತಾಯಿಗಿಂತ ದೊಡ್ಡ ಯೋಧ ಯಾರು ಇಲ್ಲ. ಅಮ್ಮ ಅಮ್ಮ ತುಂಬಾ ಸ್ಟ್ರಗಲ್ ಮಾಡಿದ್ದಾರೆ ನಮಗೋಸ್ಕರ ಬೆಳ್ಸಕ್ಕೆ. ಅಮ್ಮ ಯಾವತ್ತಿದ್ರು ಅಪ್ಪ ಅಮ್ಮ ಇಬ್ರಿಂದಾನು ಎಲ್ಲರೂ ಹಾರ್ಡ್ ವರ್ಕ್ ಮಾಡಿ ಆಬ್ವಿಯಸ್ಲಿ ಪೇರೆಂಟ್ಸ್, ಯಾಕಂದ್ರೆ ತುಂಬಾ ಸ್ಯಾಕ್ರಿಫೈಸಸ್ ಮಾಡಿರ್ತಾರೆ. ನಮ್ಮ ಲೈಫ್ನ ಒಂದು ಚೆನ್ನಾಗಿ ಸಕ್ಸೀಡ್ ಮಾಡೋ ತರ ನಮ್ಮನ್ನ ಮಾಡಬೇಕು ಅಂತ ಅವ್ರು ತುಂಬಾ ಸ್ಯಾಕ್ರಿಫೈಸಸ್ ಮಾಡಿರ್ತಾರೆ. ಸೊ ಪೇರೆಂಟ್ಸ್ ಆರ್ ಆಲ್ವೇಸ್. ಅಫ್ಕೋರ್ಸ್ ಪೇರೆಂಟ್ಸ್ ಇದ್ದೇ ಇರ್ತಾರೆ, ಅವ್ರ ಇನ್ಸ್ಪಿರೇಷನ್ ಲೈಫ್ ಪೂರ್ತಿ. ಆದ್ರೆ ನಮ್ಮನ್ನ ನಾವು ಇನ್ಸ್ಪಿರೇಷನ್ ಆಗಿ ತಗೋಬೇಕು. ಆಕ್ಚುಲಿ ನಾವು ಏನ್ ಮಾಡ್ತೀವಿ ಲೈಫಲ್ಲಿ ಅದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಮ್ಮನ್ನ ನಾವೇ ಇನ್ಸ್ಪಿರೇಷನ್ ಆಗಿ ತಗೋಬೇಕಂತ. ಸುಮ್ಮನೆ ಕೂತಿರಲ್ಲ. ಫಸ್ಟ್ ನಮಗೆ ನಾವೇ ಇನ್ಸ್ಪಿರೇಷನ್, ಸೆಕೆಂಡ್ ಪೇರೆಂಟ್ಸ್. ನಿಮ್ ಲೈಫ್ ಅಲ್ಲಿ ತುಂಬಾ ಇಂಪ್ಯಾಕ್ಟ್ಫುಲ್ ಪರ್ಸನ್ ಯಾರು ಬ್ರೋ? ನಮ್ ಡ್ಯಾಡಿ ಪಾಪ. ಡ್ಯಾಡಿ ಯಾಕೆ ಬ್ರೋ? ಯಾಕಂದ್ರೆ ಅವರಿಂದಾನೇ ಎಲ್ಲ ಕಲ್ತಿದ್ದು. ಓಕೆ, ಅವ್ರು ನೋಡ್ಕೊಂಡೆ ನಾವು ಬೆಳ್ದಿದೀವಿ. ಓಕೆ, ಅದೇ ಅವರೇ ಆ ತರನಾ? ಓಕೆ, ಅದ್ ಬಿಟ್ಟು ಬ್ರೋ ಬೇರೆ ಯಾರಾದ್ರೂ ಸೆಲೆಬ್ರಿಟಿ ಯಾರಾದ್ರೂ ಆತರ? ಸೆಲೆಬ್ರಿಟೀಸ್ ಯಾರು ಇಲ್ಲ. ಓಕೆ, ಗ್ರೇಟ್ ಬ್ರೋ. ಅದೇ ಸೆಕೆಂಡ್ ಕ್ವಶನ್ ಏನು ಅಂತಂದ್ರೆ, ನಿಮ್ ಲೈಫ್ ಪಾರ್ಟ್ನರ್ ನೆಕ್ಸ್ಟ್ ಯಾರು ಬರ್ತಾರೆ ಲೈಫ್ ಪಾರ್ಟ್ನರ್, ಅವ್ರು ಯಾವ ತರ ಇರ್ಬೇಕು, ಅವ್ರು ಏನೇನ್ ಕ್ವಾಲಿಟೀಸ್ ಇರ್ಬೇಕು ಬ್ರೋ? ಅಂಡರ್ಸ್ಟ್ಯಾಂಡಿಂಗ್ ಇರ್ಬೇಕಷ್ಟೇ. ಓಕೆ, ನಾವು ಅವಳು ಎಷ್ಟೇ ಏನೇ ಇರ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇರ್ಬೇಕು. ಓಕೆ, ಅವಳು ನನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ನಾನು ಅವಳನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅಷ್ಟೇ. ಆ ತರ. ಓಕೆ, ಅದ್ ಬಿಟ್ಬಿಟ್ಟು ನಿಮ್ಗೆ ಲೈಕ್ ಇವಾಗ ಏನಂತಾರೆ, ಸಂಬಳ ಬರ್ಬೇಕು, 80,000 ಸಂಬಳ ಬರ್ಬೇಕು, 1 ಲಕ್ಷ ಸಂಬಳ ಬರ್ಬೇಕು, ಆತರ ಇದ್ರೆ ಅವ್ರಿಗೆ ಅವಳು ಇಷ್ಟ ಅದು. ಅವಳು ಎಷ್ಟಾದ್ರೂ ಬರ್ಲಿ, ಕೆಲಸ ಮಾಡ್ತಾಳೆ ಅಂದ್ರೆ ಮಾಡ್ಲಿ, ಇಲ್ಲ ಅಂದ್ರೆ ಕುತ್ಕೊಳ್ಳಿ, ಅಭ್ಯಂತರ ಏನಿಲ್ಲ. ಓಕೆ, ಇವಾಗಿನ ಹುಡುಗಿರ್ ಕ್ವಾಲಿಟೀಸ್ ನಿಮ್ಗೆ ಗೊತ್ತಲ್ಲ ಹೆಂಗಿದ್ರು. 1 ಲಕ್ಷ ಬೇಕು, 80,000 ಬೇಕು ಅಂತ. ಸೊ ಆತರ ಏನೂ ಇಲ್ಲ ನಿಮ್ಗೆ, ಸಿಂಪಲ್. ಓಕೆ, ಅಷ್ಟೇ. ಥ್ಯಾಂಕ್ ಯು ಸೊ ಮಚ್. ನಿಮ್ ಲೈಫ್ ಅಲ್ಲಿ ತುಂಬಾ ಇಂಪ್ಯಾಕ್ಟ್ಫುಲ್ ಮಾಡಿರೋ ಪರ್ಸನ್ ಯಾರು ಮತ್ತೆ ಯಾಕೆ? ತುಂಬಾ ಇಂಪ್ಯಾಕ್ಟ್ಫುಲ್ ಮಾಡಿರೋ ಪರ್ಸನ್ ಒನ್ ಇಸ್, ಐ ಹ್ಯಾವ್ ನಾಟ್ ಒನ್, ತುಂಬಾ ಜನ ಇದ್ದಾರೆ. ಒನ್ ಇಸ್ ಮೈ ಫಾದರ್, ಮೈ ಪ್ಯಾರೆಂಟ್ಸ್ ಟು ಬಿ ಎಕ್ಸಾಕ್ಟ್. ದೇ ಹ್ಯಾವ್ ಸ್ಯಾಕ್ರಿಫೈಸ್ಡ್ ಅ ಲಾಟ್ ಫಾರ್ ಮೀ, ಫಾರ್ ಮೈ ಫ್ಯಾಮಿಲಿ. ನೆಕ್ಸ್ಟ್ ಇಸ್ ಮೇಜರ್ ಮೋಹಿತ್ ಶರ್ಮಾ, ಗೊತ್ತಿರುತ್ತಾ? ಅವರು he sacrificed his own life protecting our country in many foreign operations. Although I'm a defense aspirant, ಅದಕ್ಕೆ ಡಿಫೆನ್ಸ್ ರಿಲೇಟೆಡ್ ತುಂಬಾ ಜನದ್ದು ನನ್ನ ಪರ್ಸನಲ್ ಲೈಫಲ್ಲಿ ನಾನು ಇನ್ಕ್ಲೂಡ್ ಮಾಡಿದ್ದೀನಿ. ಹಂಗೆ ಒಬ್ರು ಮೇಜರ್ ಮೋಹಿತ್ ಶರ್ಮಾ, ಅವ್ರದ್ದು ಬ್ಯಾಟಲ್ ರೆಡಿನೆಸ್, ಸ್ಯಾಕ್ರಿಫೈಸ್, ಎವ್ರಿಥಿಂಗ್ ಹ್ಯಾಸ್ ಪ್ಲೇಡ್ ಅ ಬಿಗ್ ಪಾರ್ಟ್ ಇನ್ ದ ಡೆವಲಪ್ಮೆಂಟ್ ಆಫ್ ಮೀ. ಅದಷ್ಟೇ. ನಿಮ್ ಲೈಫ್ ಅಲ್ಲಿ? ಮೈ ಪೇರೆಂಟ್ಸ್, ಮೈ ಮಾಮ್. ಯಾಕಂದ್ರೆ ಶಿ ಸ್ಯಾಕ್ರಿಫೈಸ್ ಎವ್ರಿಥಿಂಗ್. ಏನೇ ಮಾಡಿದ್ರು ಸಪೋರ್ಟ್ ಮಾಡ್ತಾರೆ. ನಿಮ್ ಲೈಫ್ ಅಲ್ಲಿ ತುಂಬಾ ಇಂಪ್ಯಾಕ್ಟ್ಫುಲ್ ಮಾಡಿರೋ ನೀನಲ್ಲ, ನನ್ನ ತಂಗಿ. ಮದರ್ ಅಂದ್ರೆ ಫಾದರ್. ನೋಪ್ಪ. ಮನೆಗೆ ಪ್ಯಾರೆಂಟ್ಸ್ ಅಂಡ್ ಸಿಸ್ಟರ್. ಸಿಸ್ಟರ್ ಆಕ್ಚುಲಿ ಲೈಕ್ ಅವಳು ಹೇಗ್ ಬೆಳ್ದಿದ್ದಾಳೋ ಅದನ್ನ ನೋಡ್ಕೊಂಡು ನಾನು ಅದೇ ತರ ಇರ್ಬೇಕು ಅಂತ ಬೆಳ್ದಿರೋದು. ರೈಟ್ಫುಲ್ ವೇ ಎಲ್ಲ ಅವಳು ಹೇಗ್ ಹೋಗಿದ್ದಾಳೋ ನಾನು ಅದೇ ತರ ಇರ್ಬೇಕು. ಅವಳು ಮಾಡ್ತಿರೋ ಕೆಲಸ ನಾನು ಕೆಟ್ಟದ್ ಮಾಡ್ಬಾರ್ದು. ಅವಳೆಲ್ಲ ಒಳ್ಳೇದ್ ಮಾಡಿರೋದು ನಾನು ಅದೇ ತರ ಇರ್ಬೇಕು. ಫಾಲೋ ಮಾಡ್ತಾ ಇಲ್ಲ. ಹಾ. ಸೊ ನೆಕ್ಸ್ಟ್ ಕ್ವಶನ್ ಏನು ಅಂತಂದ್ರೆ, ನಿಮ್ ಲೈಫ್ ಅಲ್ಲಿ ಲೈಫ್ ಪಾರ್ಟ್ನರು ಓಕೆ ಏನೇನ್ ಕ್ವಾಲಿಟೀಸ್ ಇರಬೇಕು ಅಂತ ನಿಮ್ಗೆ ಅನ್ಸುತ್ತೆ ಇನ್ ಫ್ಯೂಚರ್? ಐ ನೋ ಇಟ್ಸ್ ಟು ಅರ್ಲಿ ಕ್ವಶನ್, ಬಟ್ ಸ್ಟಿಲ್ ಶಿ ಶುಡ್ ಬಿ ಅಂಡರ್ಸ್ಟ್ಯಾಂಡಬಲ್. ಏನೇನಾದ್ರೂ ಜೊತೆಗಿರ್ತಾಳೆ. ಎಲ್ಲೋ ಜೀವನದಲ್ಲಿ ಲೈಫ್ ವಿಲ್ ಪುಟ್ ಅಸ್ ಇನ್ ಮೆನಿ ಪ್ಲೇಸಸ್. ಸೊ ಇನ್ ಆಲ್ ದ ಪ್ಲೇಸಸ್ ಚೇಂಜ್ ಆಗಬಾರ್ದು. ನಮ್ಮ ಜೊತೆಗೇನೆ ನಮ್ಮ ಎಲ್ಲ ಪ್ರಾಬ್ಲಮ್ಸನ್ನು ಫೇಸ್ ಮಾಡೋಕ್ಕೆ ನಮ್ಮ ಶಕ್ತಿ ಕೊಡ್ತಾ ಇರಬೇಕು ಅಷ್ಟೇ. ದಟ್ ಇಸ್ ಆಲ್ ಐ ವಾಂಟ್. ಬೇರೆ ಎಲ್ಲ ನಾನು ನೋಡ್ಕೊಳ್ತೀನಿ. ನೀವು? ನಂಗೆ ಗೊತ್ತಿಲ್ಲ. ಟು ಅರ್ಲಿ ಅಂತಾರ? ಮೇ ಬಿ. ಎಕ್ಸ್ಪೆಕ್ಟೇಷನ್ಸ್ ಇಲ್ಲ. ನನ್ಗೆ ಯಾರು ಇಷ್ಟನೇ ಹಂಗಲ್ಲ. ನಾನು ಮಾಡೇ ಇಲ್ಲ, ಡೇಟೇ ಮಾಡಿಲ್ಲ ಯಾರನ್ನು. ಸೊ ನನಗೆ ಗೊತ್ತಿಲ್ಲ. ಲೈಫಲ್ಲಿ ತುಂಬಾ ಇಂಪ್ಯಾಕ್ಟ್ ಮಾಡಿರೋ ಪರ್ಸನ್ ಯಾರು ಮತ್ತೆ ಯಾಕೆ? ಇಂಪ್ಯಾಕ್ಟ್ ಮಾಡಿರೋ ಅಂದ್ರೆ ನಮ್ಮ ಅಜ್ಜಿ ಒಬ್ಬರೇ ಬ್ರೋ. ಯಾಕೆ? ಹೆಂಗೆ ಬ್ರೋ? ಏನಕ್ಕಂದ್ರೆ ನಮ್ಮ ಅಜ್ಜ ಲೈಕ್ ನನಗೆ ಲೈಕ್ ಪರ್ಸ್ನಲ್ ಲೈಕ್ ನಮ್ಮಮ್ಮ ಲೈಕ್ ಇವಾಗ ಇಲ್ಲಿಲ್ಲ, ಊರಲ್ಲಿದ್ದಾರೆ. ಸೊ ಅವ್ರು ನನ್ನ ಟೇಕ್ ಕೇರ್ ಮಾಡಿ ಎಲ್ಲದು ಚಿಕ್ಕ ವಯಸ್ಸಿಂದ ಏನೇ ಆಗಲಿ ನನ್ನ ಪರ್ಸ್ನಲ್ ಎಲ್ಲ ಲೈಕ್ ಚಿಕ್ಕ ವಯಸ್ಸಿಂದ ಇವಾಗ A to Z ತನಕ ಅವರೇ ನೋಡ್ಕೊಂಡ್ರು. ಬಟ್
ಅವ್ರು ನನಗೆ ಇದು ಫಸ್ಟ್ ಸೊ ನೆಕ್ಸ್ಟ್ ಕ್ವಶನ್ ಏನು ಅಂತಂದ್ರೆ ನಿಮ್ಮ ಲೈಫಲ್ಲಿ ನೆಕ್ಸ್ಟ್ ಬರೋ ಫ್ಯೂಚರ್ ಪಾರ್ಟ್ನರು ಯಾವ ಥರ ಇರಬೇಕು ಅಂತ ನಿಮ್ಗೆ ಅನ್ಸುತ್ತೆ? ಇವಾಗ ಫಾರ್ ಎಕ್ಸಾಂಪಲ್ ನೀವು ತುಂಬಾ ಇಂಟರ್ವ್ಯೂಸ್ ನೋಡಿರ್ತೀರಾ, 1 ಲಕ್ಷ ಬರಬೇಕು, 80,000 ಬರಬೇಕು ಅಂತೆಲ್ಲ ಇರುತ್ತೆ ಹೇಳ್ತಾರಲ್ಲ, ಸೊ ಆ ಥರನೇ ಇದೆಯಾ ಅಥವಾ 60,000 ಅಲ್ಲ, ವರ್ಕೌಟ್ ಆಗಲ್ಲ ಬ್ರೋ, ನನಗೆ ಸೆಟ್ ಆಗ್ತಲ್ಲ, ಅದು ನನಗೆ ಬೇಕಾಗಿರೋದು. ಇವಾಗ ಲೈಕ್ ಎಕ್ಸಾಂಪಲ್ ಅಂತ ಅಂದ್ರೆ ಬ್ರೋ, ನಾನು ಕೆಲ್ಸಕ್ಕೆ ಹೋಗ್ತೀನಿ, ಅವ್ರ ಮನೇಲಿ ಕೆಲಸ ಮಾಡ್ತಂದ್ರೆ ಓಕೆ, ಅವ್ರು ಕೆಲ್ಸಕ್ಕೆ ಹೋಗ್ತಾನೆ ಮನೇಲಿ ಕೆಲಸ ಮಾಡ್ತಂದ್ರೆ ಅದು ಓಕೆ, ಎರಡರಲ್ಲಿ ಯಾವ್ದಾದ್ರು ಓಕೆ, ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು, ಕಂಪ್ಯಾಟಿಬಿಲಿಟಿ ಇರಬೇಕು, ನನ್ನ ಜೊತೆ ವೈಬ್ ಮಾಡ್ಬೇಕು ಬ್ರೋ, ಆ ಥರ ನನ್ನ ಜೊತೆ ಮೆಂಟಲ್ ಆಗಿ ವೈಬ್ ಮಾಡ್ಬೇಕು ಅಷ್ಟೇ. ನೋಡಿದ್ರಲ್ಲ ಗೈಸ್, ನಮ್ಮ ಜನದ ಜೀವನದಲ್ಲಿ ಯಾರ್ಯಾರು ತುಂಬಾ ಇಂಪ್ಯಾಕ್ಟ್ಫುಲ್ ಇದ್ದಾರೆ ಅಂತ. ಇದೇ ತರ ನಿಮ್ಮ ಲೈಫಲ್ಲೂ ಯಾರಾದ್ರೂ ಇಂಪ್ಯಾಕ್ಟ್ಫುಲ್ ಪರ್ಸನ್ ಇದೆ ದಯವಿಟ್ಟು ಕಮೆಂಟ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಮಿಸ್ ಮೀ ಹೇಮಂತ್ ಫ್ರಮ್ ತಾಜಾ ಸಮಾಚಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.